ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ. ಮಕ್ಕಳನ್ನ ಓದೋಕೆ ಅಂತ ಇಂತಹ ಪಾಠಶಾಲೆಗಳಿಗೆ ಕಳಿಸ್ತಾರೆ. ಈತ ಮಾಡ್ತಾ ಇರೋದೇನು? ಮಾನವತೆಯಿಂದ ದೈವತ್ವದ ಕಡೆಗೆ ಕರೆದೊಯ್ಯುವ ಗುರುವಿನ ಕಾರುಣ್ಯ ಅಂತ ಮಾತಾಡ್ತೀವಿ, ಆದರೆ ಇದನ್ನ ಕರುಣೆ ಅಂತ ಅಂತಾರಾ? ನೋಡಿ, ಆತನ ಫೋಟೋಗಳನ್ನು ತೋರಿಸಿ ವಿಭೂತಿ ಪಟ್ಟೆ ಬಳಕೊಂಡು ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಶಿವಶರಣನಂತೆ ಪೋಸ್ ಕೊಡ್ತಾ ಇರುವ ಈತನಿಗೆ ಒಂದು ಕರುಣೆ ಅನ್ನುವಂಥ ಮನುಷ್ಯತ್ವ ಅನ್ನೋದು ಬೇಸಿಕ್ ಆಗಿ ಮನುಷ್ಯನಿಗೆ ಇರುವಂತಹ ಗುಣಗಳೇ ಈತನಿಗಿಲ್ಲ. ಇವನ್ ಯಾರು ಗುರುಜಿ ಮಾಡಿದಾರೋ ಗೊತ್ತಿಲ್ಲ, ಅದು ಯಾವ ಪಾಠಶಾಲೆಯನ್ನು ನನಗೆ ಗೊತ್ತಿಲ್ಲ. ಇಂಥವನ್ನ ಕರ್ಕೊಂಡೋಗಿ ಗುರು ಅಂತ ಕೂರಿಸಿ ಈತನನ್ನ ಆ ಮಗು ಗುರುಜಿ ಗುರುಜಿ ಅಂತ ಬೇಡ್ಕೊಳ್ತಾ ಇದ್ರು, ಬಿಡ್ಲಾರ್ದಂಗೆ ಜಾಡ್ಸಿ ಒದಿತಾ ಇದ್ದಾನಲ್ಲ, ಈತನನ್ನು ಹಂಗೆ ಜಾಡ್ಸೋದಿಬೇಕು. ಆ ಮಗುವಿಗೆ ಯಾವ ರೀತಿ ಈತ ಜಾಡ್ಸಿ ಓದಿದನಲ್ಲ, ಈತನನ್ನು ಕೂಡ ಅದೇ ರೀತಿ ಜಾಡ್ಸಿ ಮುಷ್ಟಿ ಕಟ್ಟಿ ಹೊಡಿಬೇಕು. ಆವಾಗ ಗೊತ್ತಾಗುತ್ತೆ ಕ್ರೌರ್ಯ ಏನ್ರಿ ನೀವು. ನೀವೆಲ್ಲ ದಾರಿ ತೋರಿಸುವಂತಹ ಬೆಳಕಾಗುವಂಥ ಗುರುಗಳ ನೀವು. ನಿಮ್ಮಂಥವ್ರನ್ನ ಕರ್ಕೊಂಡು ಬಂದು ಆ ಪಾಠಶಾಲೆಯಲ್ಲಿ ಗುರೂಜಿ ಅಂತ ಇಟ್ಟಿದ್ದಾರಲ್ಲ, ಫೋಸ್ಗಳು ನೋಡಿ. ದೊಡ್ಡ ಶಿವಶರಣ ಈತ, ಮನುಷ್ಯತ್ವ ಇಲ್ಲದೆ ಇರುವಂತಹ ಮೃಗ ಈತ. ಮೃಗಗಳಿಗೂ ಕೂಡ ಕರುಣೆ ಇರುತ್ತೆ ಮಕ್ಕಳನ್ನ ಕಂಡ್ರೆ.